ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮೊದಲನೇದಾಗಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಹಾಗೆ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ನಮ್ಮ ಆಂಡ್ರಾದೆ ಅವರು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಬಂದಿದ್ದಾರೆ. ಡಬ್ಲ್ಯೂ ಅವರು ಆಂಡ್ರಾದೆ ಅವ್ರನ್ನ ರಿಲೀಸ್ ಮಾಡಿಲ್ಲ, ಬದಲಿಗೆ ಖುದ್ದಾಗಿ ನಮ್ಮ ಆಂಡ್ರಾದೆ ಅವರೇ ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಬಂದಿದ್ದಾರೆ. ಅಂಡ್ ಅದರಿಂದ ಡಬ್ಲ್ಯೂ ಅವರು ಆಂಡ್ರಾದೆ ಅವ್ರನ್ನ ಕಂಪನಿಯಿಂದ ತೆಗೆದಾಕಿದ್ದಾರೆ. ರೀಸೆಂಟ್ ಆಗಿ ನಮ್ಮ ಸಾಶಾ ಬ್ಯಾಂಕ್ಸ್ ಹಾಗೆ ನಯೋಮಿ ಅವರು ವಾಕ್ಔಟ್ ಮಾಡಿದ್ರಲ್ಲ, ಅದೇ ರೀತಿ ಸಿಮಿಲರ್ ವೇ ಅಲ್ಲಿ ನಮ್ಮ ಆಂಡ್ರಾದೆ ಅವರು ಡಬ್ಲ್ಯೂ ಕಂಪನಿಯಿಂದ ವಾಕ್ಔಟ್ ಮಾಡಿದ್ದಾರೆ. ನಿನ್ನೆ ಈ ಒಂದು ವಿಚಾರ ಗೊತ್ತಾಗುತ್ತೆ. ಈಗ ನಮ್ಮ ಆಂಡ್ರಾದೆ ಅವರು ಡಬ್ಲ್ಯೂ ಅಲ್ಯೂಮಿನಿಯಂ ಸೆಕ್ಷನ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಕೆಲವು ವಾರಗಳಿಂದ ನಮ್ಮ ಆಂಡ್ರಾದೆ ಅವರು ನಮಗೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ಹಾಗೆ ಎಲ್ಲೋ ಡೌಟ್ ಬರ್ತಾ ಇತ್ತು ನನಗೆ, ಯಾಕಂದ್ರೆ ರೀಸೆಂಟ್ ಆಗಿ ಆಂಡ್ರಾದೆ ಹಾಗೆ ರೇ ಫಿನಿಕ್ಸ್ ಅವರ ಟ್ಯಾಗ್ ಟೀಮ್ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ನಾನು ಆ ಒಂದು ಟ್ಯಾಗ್ ಟೀಮ್ ನ ಹೋಗ್ಲಿದ್ದೆ ಕೂಡ, ಆದಷ್ಟು ಬೇಗ ಪ್ರಾಬಬ್ಲಿ ಇವರಿಗೆ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನು ಕೂಡ ಕೊಡಬಹುದು ಅಂತ ಅನ್ಕೊಂಡೆ. ಬಟ್ ಸಡನ್ ಆಗಿ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ಅಲ್ಲಿ ಒಂದು ಟ್ಯಾಗ್ ಟೀಮ್ ನ ತೋರಿಸೋದನ್ನೇ ನಿಲ್ಲಿಸ್ಬಿಡ್ತಾರೆ. ಆಗ ಥಿಂಕ್ ಮಾಡ್ತಾ ಇದ್ವಿ ಯಾಕೆ ಎಲ್ಲೋದ್ರು ಅಂತ. ಬಟ್ ಈಗ ಗೊತ್ತಾಗಿರೋದೇನಪ್ಪಾ ಅಂದ್ರೆ ಆಂಡ್ರಾದೆ ಅವರು ಡಬ್ಲ್ಯೂ ಕಂಪನಿನ ಲೀವ್ ಮಾಡಿದ್ದಾರೆ. ಅಂಡ್ ಅದರಿಂದ ಅವರ ಟ್ಯಾಗ್ ಟೀಮ್ ಕೂಡ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ಯಾಕೆ ಲೀವ್ ಮಾಡಿದ್ರು ಅಂದ್ರೆ ಕೆಲವೊಂದಷ್ಟು ಕ್ರಿಯೇಟಿವ್ ಡಿಫರೆನ್ಸ್ ಗಳು ಇತ್ತಂತೆ ಡಬ್ಲ್ಯೂ ಕಂಪನಿ ಹಾಗೆ ಆಂಡ್ರಾದೆ ಅವರ ನಡುವೆ. ರಾಯಲ್ ರಂಬಲ್ ಅಲ್ಲಿ ನಮ್ಮ ಆಂಡ್ರಾದೆ ಅವರು ರಿಟರ್ನ್ ಆದ್ರಲ್ಲ, ಅಲ್ಲಿಂದನೂ ಕೂಡ ಕ್ರಿಯೇಟಿವ್ ಡಿಫರೆನ್ಸ್ ಇತ್ತಂತೆ. ಬಟ್ ನಾನು ಇದನ್ನ ನಂಬೋದಕ್ಕೆ ಹೋಗೋದಿಲ್ಲ. ನಮ್ಮ ಆಂಡ್ರಾದೆ ಅವರು ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗೋದಕ್ಕೆ ಮೇನ್ ರೀಸನ್ ನಮ್ಮ ಶಾರ್ಲೆಟ್ ಫೈರ್ ಅವರು. ಯಾಕಂದ್ರೆ ಇವರಿಬ್ರು ಕೂಡ ಮದುವೆ ಆಗಿದ್ರು. ಆಗ ಆಂಡ್ರಾದೆ ಅವರು AEW ಕಂಪನಿಯಲ್ಲಿ ಇದ್ರು. ನಮ್ಮ ಶಾರ್ಲೆಟ್ ಫೈರ್ ಅವರು ಡಬ್ಲ್ಯೂ ಕಂಪನಿನ ಫೋರ್ಸ್ ಮಾಡಿ ಆಂಡ್ರಾದೆ ಅವ್ರನ್ನ ರಾಯಲ್ ರಂಬಲ್ ಅಲ್ಲಿ ರಿಟರ್ನ್ ಮಾಡಿಸಿದ್ರು. ಅಂಡ್ ಆಗ್ಲೂ ಕೂಡ ನಮ್ಮ ಶಾರ್ಲೆಟ್ ಫೈರ್ ಹಾಗೆ ಆಂಡ್ರಾದೆ ಅವರು ಚೆನ್ನಾಗೇ ಇದ್ರು. ಬಟ್ ರೀಸೆಂಟ್ ಆಗಿ ಇವರ ನಡುವೆ ಕೂಡ ಬ್ರೇಕಪ್ ಆಯ್ತು. ಇವರು ಕೂಡ ಡಿವೋರ್ಸ್ ನ ತಗೊಂಡಿದ್ದಾರೆ. ಅಂಡ್ ಈಗ ಪ್ರಾಬಬ್ಲಿ ಶಾರ್ಲೆಟ್ ಫ್ಲೇರ್ ಅವರ ಕಾರಣದಿಂದಾನೇ ಆಂಡ್ರಾದೆ ಅವರು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಉಳಿದಿರಬಹುದು. ಅಂಡ್ ನಮ್ಮ ಶಾರ್ಲೆಟ್ ಫೈರ್ ಅವರು ದೂರ ಆದಾಗ ನಮ್ಮ ಆಂಡ್ರಾದೆ ಅವರ ಮೇಲೆ ಡಬ್ಲ್ಯೂ ಅವರು ಜಾಸ್ತಿ ಗಮನ ಕೊಡದಲೆ ಅವರ ಬುಕ್ಕಿಂಗ್ ನು ಕೂಡ ಜಾಸ್ತಿ ಸೀರಿಯಸ್ ಆಗಿ ತಗೋತಾ ಇರಲಿಲ್ಲ. ರೀಸೆಂಟ್ ಆಗಿ ಸ್ವಲ್ಪ ಟ್ಯಾಗ್ ಟೀಮ್ ಅಲ್ಲಿ ಅವರ ಬುಕ್ಕಿಂಗ್ ನ ಬಿಲ್ಡ್ ಮಾಡಿದ್ರು ಹೊರತು ಆ ಲೆವೆಲ್ಗೆ ಸೀರಿಯಸ್ ಆಗಿ ಅವರಿಗೆ ಬುಕ್ಕಿಂಗ್ ನ ಕೊಡ್ತಾ ಇರಲಿಲ್ಲ. ಅಂಡ್ ಈ ಒಂದು ವಿಚಾರ ಆಂಡ್ರಾದೆ ಅವರಿಗೆ ಇಷ್ಟ ಇರಲಿಲ್ಲ ಅನ್ಸುತ್ತೆ. ಹಾಗೆ ತನ್ನ ಡಿವೋರ್ಸ್ ಆಗಿರೋ ಹೆಂಡತಿ ಜೊತೆ ಕೆಲಸ ಮಾಡೋದು ಇನ್ನೂ ಕೂಡ ನೋವಾಗ್ತಾ ಇರಬಹುದು ಅವರಿಗೆ. ಅದಕ್ಕೋಸ್ಕರ ಅವರು ಈ ಒಂದು ಕಂಪನಿಯಿಂದ ಹೊರಗಡೆ ಬಂದಿದ್ದಾರೆ. ಸದ್ಯಕ್ಕೆ ಕ್ರಿಯೇಟಿವ್ ಡಿಫರೆನ್ಸ್ ಕಾರಣ ನಮ್ಮ ಆಂಡ್ರಾದೆ ಅವರು ಡಬ್ಲ್ಯೂ ಕಂಪನಿಯಿಂದ ವಾಕ್ಔಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಗೊತ್ತಿಲ್ಲ ಏನೇನಾಗುತ್ತೆ ಇದ್ರ ಬಗ್ಗೆ ಅಂತ. ಸದ್ಯಕ್ಕೆ ಬೇರೆ ಕಂಪನಿಯಲ್ಲಿ ಅವರು ನೋಡೋದಕ್ಕೆ ಸಿಗ್ತಾರೆ. ನಿಜವಾಗ್ಲೂ ಒಳ್ಳೆ ಕೆಲಸನ ಮಾಡಿದ್ದಾರೆ. ಯಾಕಂದ್ರೆ ಹೆಂಡತಿಯಿಂದ ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗಿ ಈಗ ಹೆಂಡತಿನೂ ಕೂಡ ಜೊತೆಗಿಲ್ಲ ಅಂದ್ರೆ ಅವಳ ಮುಖ ನೋಡ್ಕೊಂಡು ಆ ಒಂದು ಕಂಪನಿಯಲ್ಲಿ ಯಾವ ರೀತಿ ಇರೋದಕ್ಕಾಗುತ್ತೆ ಅಲ್ವಾ? ಸಿಕ್ಕಾಪಟ್ಟೆ ಕಷ್ಟ. ಸೊ ನನ್ನ ಪ್ರಕಾರ ಒಳ್ಳೆ ಕೆಲಸನ ಮಾಡಿದ್ದಾರೆ. ಬೇರೆ ಕಡೆ ಅವರಿಗೆ ಒಳ್ಳೆ ಬುಕ್ಕಿಂಗ್ ಸಿಗ್ತಾ ಇತ್ತು. ಅಂಡ್ ಅಲ್ಲೇ ಅವರು ಚೆನ್ನಾಗಿರ್ಲಿ ಅಂತ ಕೇಳ್ಕೊತಾ, ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ.